ಆತ್ಮೀಯ ಹಾಗೂ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ದೈವತ್ವವಾಣಿ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬೇಕಾದಂತಹ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಬೆರಳನ ತುದಿಯಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ಮತ್ತು ಎಲ್ಲ ರೀತಿಯ ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಾಯಕ ಆಗ್ತದೆ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಷಯದ ಬಗ್ಗೆ ಇವತ್ತು ಯಾವ ವಿಚಾರವನ್ನು ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದರೆ, ರಾಹುಗ್ರಸ್ತ ಚಂದ್ರಗ್ರಹಣ. ಈ ಒಂದು ಚಂದ್ರಗ್ರಹಣ ಯಾವ ದಿನಾಂಕದಲ್ಲಿದೆ ಅನ್ನೋದಾದರೆ 7ನೇ ತಾರೀಕು ಭಾನುವಾರದ ದಿವಸ ಇದೇ ತಿಂಗಳು 2025ನೇ ಇಸುವಿಯಲ್ಲಿ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣವನ್ನು ಕಾಣ್ತಾ ಇದ್ದೀವಿ. ಇದು ಪ್ರಾರಂಭವಾಗುವುದು ಆ ಒಂದು 7ನೇ ತಾರೀಕು 9ನೇ ತಿಂಗಳು 2025ನೇ ಒಂದು ಸಾಲಿನಲ್ಲಿ 9:59 ಗ್ರಹಣ ಕಾಲದ ಒಂದು ಪರ್ವಕಾಲ ಆಗಿರ್ತದೆ. ಗ್ರಹಣ ಆರಂಭ ಆಗುವಂತಹ ಒಂದು ಕಾಲ ಆಗಿರ್ತದೆ ವೀಕ್ಷಕರೇ. ಆಮೇಲೆ ಈ ಕಾಲ ಮಧ್ಯಕಾಲ ಒಂದು 11:44 ರಾತ್ರಿ ಮಧ್ಯಕಾಲ ಆಗಿರ್ತದೆ. 1:28 ಬೆಳಗ್ಗಿನ ಒಂದು ವಿಚಾರದಲ್ಲಿ ಇದು ಮೋಕ್ಷವನ್ನು ಹೊಂದತಕ್ಕಂತಹ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಬಹುದು. ಈ ಚಂದ್ರಗ್ರಹಣದಲ್ಲಿ ಇನ್ನು ಮಿಶ್ರ ಫಲ ಯಾವ್ಯಾವ ರಾಶಿಗಳಿಗಿದೆ ಅಂತ ಹೇಳೋದಾದ್ರೆ, ಮಕರ ರಾಶಿ, ತುಲಾ ರಾಶಿ, ಸಿಂಹ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಮಿಶ್ರ ಫಲವನ್ನ ಆಗ್ತದೆ. ಆಮೇಲೆ ಶುಭ ಫಲ ಧನುರಾಶಿ, ಕನ್ಯಾ ರಾಶಿ ಮತ್ತು ವೃಷಭ, ಮೇಷ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ತುಂಬಾ ಅನುಕೂಲವಾದಂತಹ ಶುಭ ಫಲವನ್ನ ಕೊಡ್ತಾ ಇದೆ. ಅಶುಭ ಫಲ ಇನ್ನು ಹೊಂದಿರತಕ್ಕಂತಹದ್ದು ಅಂದರೆ ಗ್ರಹಣ ಕಾಲದಲ್ಲಿ ಎಲ್ಲ ರಾಶಿಗಳ ಮೇಲೆ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಪರಿಣಾಮವನ್ನ ಬೀರ್ತದೆ. ಹಾಗೆ ಶುಭನೂ ಇರುತ್ತೆ, ಅಶುಭನೂ ಇರುತ್ತೆ. ಹಾಗಾಗಿ ಮಿಶ್ರ ಫಲ ಕೂಡ ಇರುತ್ತೆ. ಹಾಗೆ ಅಶುಭ ಫಲಗಳ ಬಗ್ಗೆ ಹೇಳೋದಾದ್ರೆ, ಮೀನರಾಶಿ, ಕುಂಭರಾಶಿ ಮತ್ತು ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲವನ್ನ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ನೀಡಿದ ವೀಕ್ಷಕರೇ. ಬಾಲಕರು, ವೃದ್ಧರು, ಗೃಹಿಣಿಯರು, ಸ್ತ್ರೀಯರು ಹಾಗೂ ಅನಾರೋಗ್ಯಗ್ರಸ್ತರಾಗಿರುವಂತಹವರು ಅಲ್ಪ ಆಹಾರದ ಮೇಲೆ ತಮ್ಮ ಈ ಒಂದು ಗ್ರಹಣವನ್ನ ಮಾಡಿಕೊಳ್ಳಬಹುದು. ಈ ಗ್ರಹಣ ಕಾಲದಲ್ಲಿ ಅಲ್ಪಾಹಾರವನ್ನ ಸೇವಿಸುವುದು ಉತ್ತಮ. ಇಲ್ಲ ಅಂದ್ರೆ ಗ್ರಹಣ ಕಾಲದಲ್ಲಿ ಅಲ್ಪಾಹಾರಗಳನ್ನ ಸೇವಿಸುವುದು ಉತ್ತಮವಾಗಿರುತ್ತದೆ. ಏಕೆಂದರೆ ಗ್ರಹಣ ಕಾಲದಲ್ಲಿ ಸಾಮಾನ್ಯವಾಗಿ ಹೇಳೋದಾದ್ರೆ ಗ್ರಹಣ ಕಾಲದಲ್ಲಿ ಆಹಾರವನ್ನು ಸೇವಿಸುವಂತಹದ್ದು, ಇನ್ನು ನೀರು, ಇಂತಹ ಒಂದು ದ್ರವರೂಪದ ಆಹಾರಗಳನ್ನು ಪಡ್ಕೊಳ್ಳುವಂತಹದ್ದು ವಿಷಪೂರಿತ ಆಗಿರುತ್ತದೆ ಅನ್ನತಕ್ಕಂತಹದ್ದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಖಗೋಳಶಾಸ್ತ್ರದಲ್ಲಿಯೂ ಕೂಡ ಒಂದು ರೀತಿಯ ಸಾಕ್ಷ್ಯ ಆಧಾರಗಳು ಇರೋದರಿಂದಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅಲ್ಪ ಆಹಾರಗಳನ್ನ ಈ ಅನಾರೋಗ್ಯದವರು ಸೇವಿಸಲಿಕ್ಕೆ ಅಡ್ಡಿ ಇಲ್ಲ. ಹಾಗೂ ಗ್ರಹಣ ಆರಂಭವಾಗುವ ಮತ್ತು ಅಂತ್ಯವಾಗುವಂತಹ ಸಮಯದಲ್ಲಿ ಯಾವ ಬಟ್ಟೆಗಳನ್ನು ಹಾಕಿರ್ತೇವೋ ಆ ಬಟ್ಟೆಗಳ ಮೇಲೆಯೇ ಸ್ನಾನಾದಿಗಳನ್ನು ಮಾಡುವಂತಹದ್ದು. ಸ್ನಾನಗಳನ್ನು ಆದ ನಂತರದಲ್ಲಿ ಮನೆ ದೇವರಿಗೆ ದೀಪವನ್ನು ಹಚ್ಚುವುದನ್ನು ಮರೆಯಬೇಡಿ. ಹಾಗಾಗಿ ಯಾರ್ಯಾರಿಗೆ ಅಶುಭ ಫಲ ಯಾವ ಒಂದು ಗ್ರಹಗಳಿಗೆ ನಾನು ಹೇಳಿದಂತಹ ಮೀನರಾಶಿ, ಕುಂಭರಾಶಿ ಮತ್ತು ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಈ ಗ್ರಹಗಳಿಗೆ ಈ ರಾಶಿಯವರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ತಮ್ಮ ಒಂದು ಹತ್ತಿರ ಇರತಕ್ಕಂತಹ ಒಂದು ದೇವಸ್ಥಾನಗಳಲ್ಲಿ ಈ ಗ್ರಹಣ ಶಾಂತಿ ಅಂತ ಮಾಡ್ತಾರೆ. ಅಂತಹ ಕಡೆ ಹೋಗಿ ಗ್ರಹಣ ಶಾಂತಿ, ದೋಷ ಶಾಂತಿಯನ್ನು ಮಾಡಿಸಿಕೊಂಡ್ರೆ ಖಂಡಿತವಾಗಿ ಉತ್ತಮ ಫಲವನ್ನು ನೀವು ಪಡ್ಕೊಳ್ತೀರಾ ಅಂತ ಹೇಳ್ತಾ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.